ಜಾಗೃತಿ ಕಾರ್ಯಕ್ರಮಕ್ಕೆ ಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಈಗಿನ ಮಗು ಈಗಿನ ಪ್ರಜೆ ಆಗಬೇಕು ಅಂದರೆ ಅವಕ್ಕೆ ಒಳ್ಳೆ ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ. ಅದರಲ್ಲೂ ಕೂಡ ಮಕ್ಕಳನ್ನ ನಾವೇನು ಮಾಡಬೇಕು, ಒಳ್ಳೆಯ ರೀತಿಯ ಕಾನೂನನ್ನು ಕೊಟ್ಟು ಮತ್ತು ಅವನ್ನ ರಕ್ಷಣೆಯನ್ನು ಮಾಡಿದ್ರೆ ಆ ಮಗು ಅದರ ಜೀವನವನ್ನು ಉಜ್ವಲವಾಗಿ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ಒಂದು ಮಗುಗೆ ಅವನಿಗೆ ಆದಂತಹ ಬದುಕುವ ಹಕ್ಕಿದೆ. ಆ ಬದುಕುವ ಹಕ್ಕಿನಲ್ಲಿ ಅವನು 6 ವರ್ಷದಿಂದ 14 ವರ್ಷದ ಮಗು ಉಚಿತವಾಗಿ ಶಿಕ್ಷಣ ಪಡಿಬೇಕು. ನಮ್ಮ ಭಾರತ ದೇಶದಲ್ಲಿ ಒಂದು ಆ್ಯಕ್ಟ್ ಬರುತ್ತೆ. ವಿಶ್ವಸಂಸ್ಥೆ 1992ರಲ್ಲೇ ಎಲ್ಲ ಮಕ್ಕಳಿಗೂ ಕೂಡ ಬದುಕುವ ಹಕ್ಕಿದೆ, ಸ್ವತಂತ್ರವಾಗಿ ಬದುಕುವ ಹಕ್ಕಿದೆ. ಜೊತೆಗೆ ಸ್ವತಂತ್ರ ಅಂದರೆ ಫುಲ್ ಫ್ರೀನೆಸ್ ಅಂತ ಅಲ್ಲ, ಆದರೂ ಕೂಡ ಮಗುವಿಗೆ ಶಿಕ್ಷಣ ಕೊಡಬೇಕು, ಅದರ ಅಂಗೀಕಾರ ಆಗುತ್ತೆ 1992ರಲ್ಲಿ. ಇದು ಅಂಗೀಕಾರ ಆಗಿದ್ದು ಪ್ರತಿಯೊಂದು ವಿಶ್ವದಲ್ಲೇ ಆ ಮಕ್ಕಳಿಗೆ ಅವ್ರದ್ದೇ ಆದ ಸಹಾಯವಾಣಿ. ಇದು ಸಾಮಾನ್ಯ ಜನರ ದಾರಿದೀಪವಾಗಿದೆ. ಮಹಿಳೆಯರಿಗೆ, ಮಕ್ಕಳಿಗೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತಕ್ಕಂಥದ್ದು ಇದು ದೇಶದೆಲ್ಲೆಡೆ 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳಿಗೆ ಯಾವುದೇ ತೊಂದರೆ ಆದರೂ ಕೂಡ ಉಚಿತವಾಗಿ ಯಾವುದೇ ಹಣದ ಒಂದು ಆಮಿಷವನ್ನು ಒಡ್ಡದೆ, ಯಾವುದೇ ವಕೀಲರಾಗಿರ್ಬೋದು, ಆರಕ್ಷಕರಾಗಿರ್ಬೋದು, ಯಾವುದೇ ಹಣ ಇಲ್ಲದೆ ಅವರಿಗೆ ಉಚಿತವಾಗಿ ಆ ಒಂದು ಸೇವೆಯನ್ನು ಒದಗಿಸ್ತಕ್ಕಂತಹ ಒಂದು ಸವಲತ್ತು ನಮಗೆ ಈ ಕಾಯ್ದೆಯಿಂದ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಲವಾರು ಜನ ನಾನು ಆಗಲೇ ಹೇಳಿದಾಗೆ ತಮ್ಮ ಒಂದು ಬಡತನದ ಕಾರಣದಿಂದ ಆಗಿರ್ಬೋದು ಅಥವಾ ಭಯದಿಂದ ಆಗಿರ್ಬೋದು ಇತ್ಯಾದಿ ಕಾರಣಗಳಿಂದ ಈ ತಮ್ಮ ಗೌರವಕ್ಕೆ ಧಕ್ಕೆಯಾದಂಥ ಸಂದರ್ಭದಲ್ಲಿ ಅಥವಾ ತಾವು ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ ತಮಗೆ ಆಗ್ತಕ್ಕಂತಹ ಅನ್ಯಾಯದ ವಿರುದ್ಧ ರಕ್ಷಣೆಯನ್ನು ಪಡ್ಕೊಳ್ಳದೆ ಅದೇ ಅನ್ಯಾಯವನ್ನು ತನ್ನ ಮೇಲೆ ತಾನು ತಂದುಕೊಂಡು ಇರ್ತಕ್ಕಂತಹ ಒಂದು ಅವಕಾಶಗಳನ್ನು ನಾವು ಹಲವಾರು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ನಿಮಗೆ ಮಕ್ಕಳಿಗೆ ಯಾಕೆ ಈ ಕಾನೂನು ಸಲಹೆ ಬಹಳ ಮುಖ್ಯ ಅಂತಕ್ಕಂಥದ್ದು ನಾವು ನೋಡೋದಾದರೆ, ಬಹಳ ಮುಖ್ಯವಾಗಿ ನಾವು ನಮ್ಮ ಇಲ್ಲಿ 6ರಿಂದ 14 ವರ್ಷದ ಕಾಯ್ದೆ ಅಂದ್ರೆ ಏನಪ್ಪಾ ಅಂದ್ರೆ ಅಪರಿಚಿತ ವ್ಯಕ್ತಿಗಳು ಮತ್ತು ಬಾಲ್ಯವನ್ನು ಸ್ನೇಹಿತರೆ, ಮಕ್ಕಳ ಸಹಾಯವಾಣಿ 1098 ಸೇವೆ. ಇದು ಮಕ್ಕಳ ಒಂದು ಮಾನಸಿಕವಾಗಿ ಆಗಿರ್ಬೋದು, ಲೈಂಗಿಕ ಕಿರುಕುಳವನ್ನು ದೈಹಿಕವಾಗಿ ಮಾನಸಿಕವಾಗಿ ಮಕ್ಕಳಿಗೆ ಕೊಡುವಂತಹ ಒಂದು ಕಿರುಕುಳವನ್ನು ನಿಷೇಧ ಮಾಡಲಿಕ್ಕೋಸ್ಕರ ಈ ಒಂದು ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತಂದು ಅದರ ಒಂದು ಪೋಕ್ಸೋ ಕಾಯ್ದೆ ಅಂತ ಅಂದ್ರೆ ಯಾರು ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾವುದೇ ಒಂದು ಮಗುವಿಗೆ ನಿಮ್ಮ ಇಚ್ಛೆ ಇಲ್ಲದೆ ಹೋಗಲಿ, ಅದು ಗಂಡಾಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು, 18 ವರ್ಷದಿಂದ ಒಳಗಡೆ ಇರ್ತಕ್ಕಂತಹ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಹಿಂಸೆಯನ್ನು ಯಾರೇ ಕೂಡ ಕೊಟ್ಟರು ಅದು ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಹಾಗಾಗಿ ಆ ಒಂದು ಅಪರಾಧವನ್ನು ನಿಲ್ಲಿಸಬೇಕು ಅಂತ ಹೇಳಿ ಈ ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತಂದು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಒಂದು ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಈಗ ನಿಮಗೆಲ್ಲ ಗೊತ್ತಿದೆ. ಯಾವ ರೀತಿ ಒಂದು ಗುಡ್ ಟಚ್ ಇರುವಂಥದ್ದು, ಬ್ಯಾಡ್ ಟಚ್ ಇರುವಂಥದ್ದು, ಅದ್ರ ಬಗ್ಗೆ ನೀವು ತಿಳ್ಕೊಂಡು ನಿಮ್ಗೆ ಏನೇ ಒಂದು ವಿವಾಹವೆಂದರೆ ಕಾನೂನು ನಿಗದಿಪಡಿಸಿದ ವಯಸ್ಸಿಗೂ ಮೊದಲೇ ಮದುವೆ ಮಾಡುವುದಕ್ಕೆ ಬಾಲ್ಯ ವಿವಾಹ ಎಂದು ಕರೆಯುತ್ತೇವೆ. ಭಾರತದಲ್ಲಿ ಸಮಾನತೆ, ಪ್ರಗತಿಗೆ ಪೋಕ್ಸೋ ತಿಳಿದುಕೊಳ್ಳಿ, ಮಕ್ಕಳನ್ನು ರಕ್ಷಿಸಿ, ಸಹಾಯತೆ ಬೇಡ. ಮಕ್ಕಳ ಮೇಲೆ